ಕೆಸಿ ರೆಡ್ಡಿ ಅವರ 48ನೇ ಪುಣ್ಯತಿಥಿಯನ್ನು ಇಂದು ಆಚರಿಸಲಾಗಿದೆ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು, ರಾಜ್ಯದ ಬೆಳವಣಿಗೆಗೆ ಅಡಿಪಾಯ ಹಾಕಿದವರು ಅವರು ಎಂದು ಸಿಎಂ ಸಿದ್ದರಾಮಯ್ಯ ಸ್ಮರಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾಗಿ ತಮ್ಮನ್ನು ಹೋರಾಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು. ಕರ್ನಾಟಕ ಇಂದು ಆರ್ಥಿಕವಾಗಿ ಸದೃಢವಾಗಿದ್ರೆ ಅವರು ಹಾಕಿದ ಬುನಾದಿಯೇ ಕಾರಣ. 1950ನೇ ಇಸವಿಯಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ಮೊದಲ ಚುನಾವಣೆಯಲ್ಲಿ ಕೆಸಿ ರೆಡ್ಡಿಯವರೇ ಮೊದಲ ಮುಖ್ಯಮಂತ್ರಿಯಾದರು. ಅವರನ್ನು ಗೌರವಿಸುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಎಂದರು. ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಸಂವಿಧಾನ ಅವರು ಹೊಸ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಅಡಿಪಾಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟ ಸಂಪೂರ್ಣವಾಗಿ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕ ಬೆಳವಣಿಗೆ ಆಗಿದೆ. ಅವರ ಆರ್ಥಿಕ ಅಡಿಪಾಯನೇ ಕಾರಣ ಆಗಬೇಕು. 1950 ಸಂವಿಧಾನ ರಚನೆ ಜಾರಿ ಬಂದ್ಮೇಲೆ ಚುನಾವಣೆ ಮೊದಲನೇ ಚುನಾವಣೆ 1955. ಸೊ ಅಲ್ಲಿವರೆಗೆ 40 ಮುಖ್ಯಮಂತ್ರಿ ಅವರೆಲ್ಲ ಅವರು ಯಾವ ಜೀವನದಲ್ಲಿ ಆಡಳಿತ ಬಗ್ಗೆ ಸರ್, ಇವತ್ತು ರಾಜ್ಯಸಭಾ ಚುನಾವಣೆ ಇದೆ. 3 ಅಭ್ಯರ್ಥಿಗಳಿದ್ದಾರೆ ನಿಮ್ ಕಡೆಯಿಂದ. ಜೆಡಿಎಸ್ ನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ. ಬಿಜೆಪಿ ಮತ್ತು ಗೆಲ್ಬೇಕು ಅಂತ ಆಗ್ತದಲ್ಲ, ಓಟ್ ಇಲ್ಲ. 45 ಓಟ್ ಬೇಕಲ್ಲಪ್ಪ, ಎಲ್ಲಿದೆ? ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಸರ್? ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟೇ ನಮಗ್ ಗೊತ್ತವಲ್ಲ. ಆರೋಪ ಮಾಡ್ತಿದ್ದಾರೆ ಸರ್. ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದಂತ ಕಾನೂನು ಬರೆಸ್ಕೊಂಡು ಹಿಂದೆ ಯಾವತ್ತೂ ಕೂಡ FIR ಆಗಿರ್ಲಿಲ್ಲ. ಮ್ಯಾಜಿಸ್ಟ್ರೇಟ್ ಮನವಿ ತಗೊಂಡು ಅವ್ರಿಗೆ ಓಟ್ ಇದ್ದವರು ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಅಭ್ಯರ್ಥಿಗೆ, ನಮ್ಮ ವೋಟರ್ಸ್ಗೆ, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರೆ, ಹೆದರಿಕೆ ಆಗ್ತಾ ಇದೆ. ಅದಕ್ಕೆ FIR ಆಗಿದೆ. ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದ್ ಮಾಡ್ಬೇಕಾಯ್ತು. ಅಭ್ಯರ್ಥಿ ವಿರುದ್ಧನೇ FIR ಹಾಕಿದ್ದಾರೆ. ಅವೆಲ್ಲ ನನಗೆ ಮಾತಾಡಲ್ಲ. ಎಸ್ ಸರ್, ನಾವು 3 ನಮ್ಮ ಅಭ್ಯರ್ಥಿಗೆ 3 ಜನ ಹಾಕಿದ್ದೀವಲ್ಲ, 3 ಜನ ಗೆಲ್ತಾರೆ. ಎಸ್ ಸರ್, ಥ್ಯಾಂಕ್ಸ್.